ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥ ರಾಜನು ಮಕ್ಕಳೊಡನೆಯೂ ವಧುಗಳೊಡನೆಯೂ ಅಯೋಧ್ಯ ಪಟ್ಟಣವನ್ನು ಸೇರಿದುದು. ಭರತನು ಶತ್ರುಘ್ನನೊಡನೆ ತನ್ನ ಸೋದರ ಮಾವನ ಊರಿಗೆ ಪ್ರಯಾಣ ಮಾಡಿದುದು. ಶ್ರೀರಾಮನ ಸದ್ವ್ಯವಹಾರಗಳಿಂದ ನಾಗರಿಕರ ಸಂತೋಷ, ಸೀತಾರಾಮರ ಪರಸ್ಪರ ಪ್ರೇಮವೆಂಬ ಬಾಲಕಾಂಡದ ಅಂತಿಮ ಸರ್ಗವಾದ 77ನೆಯ ಸರ್ಗಕ್ಕೆ ಸ್ವಾಗತ. ಗತೆ ರಾಮೇ ಪ್ರಶಾಂತಾತ್ಮೋ ರಾಮೋ ದಾಶರಥಿರ್ಧನು ವಾರುಣಾಯ ಪ್ರಮೇಯಾಯ ದದೌ ಹಸ್ತೆ ಸಸಾಯಕಂ. ಪರಶುರಾಮನು ಮಹೇಂದ್ರ ಪರ್ವತಕ್ಕೆ ಹೊರಟು ಹೋದ ನಂತರ ಪ್ರಶಾಂತಾತ್ಮನಾದ ದಶರಥ ಪುತ್ರನಾದ ರಾಮನು ತನ್ನಲ್ಲಿದ್ದ ಬಾಣ ಸಹಿತವಾದ ವೈಷ್ಣವ ಧನುಸ್ಸನ್ನು ಅಪ್ರಮೇಯನಾದ ವರುಣನಿಗೆ ನಿಕ್ಷೇಪ ರೂಪವಾಗಿ ಕೊಟ್ಟನು. ಪರಶುರಾಮ ದಾಶರಥಿ ರಾಮರ ದ್ವಂದ್ವ ಯುದ್ಧವನ್ನು ನೋಡುವ ಕುತೂಹಲದಿಂದ ದೇವತೆಗಳೊಡನೆ ವರುಣನು ಆಗಮಿಸಿದ್ದನು. ಅನಂತರ ಶ್ರೀರಾಮನು ವಸಿಷ್ಠ ಪ್ರಮುಖರಾದ ಋಷಿ ಮಹರ್ಷಿಗಳಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ತಂದೆಯು ಖಿನ್ನನಾಗಿರುವುದನ್ನು ಕಂಡು ಹೇಳಿದನು, ತಂದೆಗೆ, ಜಮದಗ್ನಿಯ ಪುತ್ರನಾದ ರಾಮನು ಹೊರಟು ಹೋದನು. ನಿನ್ನಿಂದ ಪರಿಪಾಲಿತವಾದ ಚತುರಂಗ ಸೇನೆಯು ಅಯೋಧ್ಯಾಭಿಮುಖವಾಗಿ ಪ್ರಯಾಣ ಮಾಡಲಿ. ಇಲ್ಲಿ ಶ್ರೀರಾಮಚಂದ್ರನು ಅದೃಶ್ಯವಾದ ರೂಪದಲ್ಲಿದ್ದಂತಹ ವರುಣನಿಗೆ ಆ ವೈಷ್ಣವ ಧನುಸ್ಸನ್ನು ಹಸ್ತಾಂತರ ಮಾಡುತ್ತಾನೆ. ಬಹುಶಃ ಇದೇ ಧನುಸ್ಸೇ ಮುಂದೆ ಇಂದ್ರನ ಮೂಲಕವಾಗಿ ಅಗಸ್ತ್ಯರಿಗೆ ತಲುಪಿಸಲ್ಪಟ್ಟು ಅಗಸ್ತ್ಯರು ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ್ದ ಶ್ರೀರಾಮಚಂದ್ರನಿಗೆ ಅದೇ ವೈಷ್ಣವ ಧನುಸ್ಸನ್ನು ಕೊಡುವರೆಂದು ಕೆಲವರ ಅಭಿಪ್ರಾಯವು. ತಂದೆಯೇ, ಈ ರೀತಿಯಾಗಿ ಶ್ರೀರಾಮನು ಹೇಳಿದ ನಂತರ ಆ ಮಾತನ್ನು ಕೇಳಿ ದಶರಥ ರಾಜನು ಮಹತ್ತಾದ ಆನಂದದಿಂದ 2 ಕೈಗಳಿಂದಲೂ ಮಗನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಪ್ರೇಮ ಪುರಸ್ಸರವಾಗಿ ಆಘ್ರಾಣಿಸಿದನು. ಪರಶುರಾಮನು ಹೊರಟು ಹೋದನೆಂಬ ವಾರ್ತೆಯನ್ನು ಮಗನ ಮುಖಾರವಿಂದದಿಂದ ಕೇಳಿದೊಡನೆಯೇ ದಶರಥನ ಶರೀರವು ಆನಂದದಿಂದ ಪುಲಕಿತವಾಯಿತು. ತಾನು ಮತ್ತು ತನ್ನ ಮಗನು ಪುನರ್ಜನ್ಮವನ್ನೇ ಪಡೆದುದಾಗಿ ದಶರಥನು ಭಾವಿಸಿ ಪ್ರಯಾಣವನ್ನು ಮುಂದುವರಿಸುವಂತೆ ಚತುರಂಗ ಬಲಕ್ಕೆ ಆಜ್ಞೆಯನ್ನಿತ್ತನು. ಚತುರಂಗ ಬಲ ಸಮೇತನಾದ ದಶರಥನು ಶೀಘ್ರವಾಗಿ ಅಯೋಧ್ಯ ನಗರಿಯನ್ನು ಸೇರಿದನು. ಅಯೋಧ್ಯೆಯು ತಳಿರು ತೋರಣಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಅಲಂಕೃತವಾಗಿದ್ದಿತು. ನಾನಾ ವಿಧವಾದ ಜಯಘೋಷಗಳಿಂದ ತುಂಬಿತ್ತು. ದಶರಥನು ಮಕ್ಕಳೊಡನೆ ಬರುತ್ತಿರುವನೆಂಬ ಸುದ್ದಿಯನ್ನು ಕೇಳಿದೊಡನೆಯೇ ಪಟ್ಟಣಿಗರು ಸಡಗರದಿಂದ ಹರ್ಷೋದ್ಗಾರ ಮಾಡಿದರು. ರಾಜಬೀದಿಗಳಲ್ಲಿ ಧೂಳು ಏಳದ ರೀತಿಯಲ್ಲಿ ನೀರನ್ನು ಚಿಮುಕಿಸಿದರು. ರಾಜಮಾರ್ಗದುದ್ದಕ್ಕೂ ನಯನ ಮನೋಹರವಾದ ಸುವಾಸನೆಯಿಂದ ಕೂಡಿದ ಹೂಗಳನ್ನೆರಚಿದರು. ರಾಜನನ್ನು ಮತ್ತು ರಾಜಕುಮಾರನನ್ನು ಎದುರುಗೊಳ್ಳಲು ಮಂಗಳಾಶಾಸನ ಮಾಡುತ್ತಾ ಪುಷ್ಪ ಮಾಲಿಕೆಗಳನ್ನು ಹಿಡಿದು ವಿಕಸಿತ ಮುಖಾರವಿಂದಗಳಿಂದ ರಾಜನ ಆಗಮನವನ್ನು ನಿರೀಕ್ಷಿಸುತ್ತಿದ್ದ ಪಟ್ಟಣಿಗರಿಂದ ರಾಜಮಾರ್ಗವು ತುಂಬಿ ಹೋಯಿತು. ಹೀಗೆ ಸಂಭ್ರಮದಲ್ಲಿದ್ದ ಅಯೋಧ್ಯ ನಗರಿಯನ್ನು ದಶರಥ ರಾಜನು ಪರಿವಾರ ಸಮೇತನಾಗಿ ಪ್ರವೇಶಿಸಿದನು. ನಗರವನ್ನು ಪ್ರವೇಶಿಸಿದೊಡನೆಯೇ ಬ್ರಾಹ್ಮಣ ಪುರಸ್ಸರರಾದ ಪ್ರಜೆಗಳು ರಾಜನಿಗೂ ರಾಜಕುಮಾರರಿಗೂ ಪುಷ್ಪಹಾರಗಳನ್ನು ಹಾಕಿ ಆದರದಿಂದ ಸ್ವಾಗತಿಸಿದರು. ಶ್ರೀಮಂತನಾದ ದಶರಥನು ಶ್ರೀಮಂತರಾದ ತನ್ನ ಮಕ್ಕಳಿಂದ ಅನುಸೃತನಾಗಿ ಹಿಮವತ್ ಪರ್ವತ ಸದೃಶವಾದ ಅತ್ಯುನ್ನತವಾಗಿಯೂ ವಿಶಾಲವಾಗಿಯೂ ಇದ್ದ ಅರಮನೆಯನ್ನು ಸೇರಿದನು. ಮಿಥಿಲೆಯಿಂದ ಆಗಮಿಸಿದ ದಶರಥನನ್ನು ಮತ್ತು ಅವನ ಪರಿವಾರದವರನ್ನು ಅರಮನೆಯ ಪರಿವಾರದವರು ವಿಷಯ ಭೋಗ ಸಾಮಗ್ರಿಗಳಿಂದ ಯಥಾಯೋಗ್ಯವಾಗಿ ಸತ್ಕರಿಸಿದರು. ಅದರಿಂದ ದಶರಥನು ಆನಂದ ಭರಿತನಾದನು. ರಾಜಮಹಿಷಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿಯರು ಮತ್ತು ರಾಜನ ಅಂತಃಪುರದಲ್ಲಿದ್ದ ಇತರ ರಾಜ ಮಹಿಳೆಯರು ನೂತನ ವಧುಗಳಾದ ಸೀತಾ, ಊರ್ಮಿಳಾ, ಮಾಂಡವಿ, ಶ್ರುತಕೀರ್ತಿಯರನ್ನು ಮನೆ ತುಂಬಿಸಿಕೊಳ್ಳುವ ಮಂಗಳ ಕಾರ್ಯಕ್ಕೆ ಸಿದ್ಧ ಮಾಡಿಕೊಂಡರು. ಸಂಪ್ರದಾಯಾನುಸಾರವಾದ ಮಂಗಳ ಕಾರ್ಯಗಳು ಮುಗಿದ ನಂತರ ದಶರಥನ ಪತ್ನಿಯರು ಮಹಾಭಾಗಳಾದ ಸೀತಾದೇವಿಗೂ, ಯಶಸ್ವಿನಿಯಾದ ಊರ್ಮಿಳೆಗೂ ಮತ್ತು ಕುಶಧ್ವಜನ ಮಕ್ಕಳಾದ ಭರತ ಶತ್ರುಘ್ನರ ಪತ್ನಿಯರಾದ ಮಾಂಡವಿ, ಶ್ರುತಕೀರ್ತಿಯರಿಗೂ ಕುಂಕುಮವನ್ನಿಟ್ಟು ಆರತಿ ಮಾಡಿ ಮನೆದುಂಬಿಸಿಕೊಂಡರು. ಸ್ವಸ್ತಿ ವಾಚನಗಳಿಂದಲೂ ಗೃಹ ಪ್ರವೇಶ ಹೋಮದಿಂದಲೂ ಸುಶೋಭಿತರಾದ ಪಟ್ಟ ವಸ್ತ್ರಗಳನ್ನು ಧರಿಸಿದ್ದ 4 ರಾಜಕುಮಾರಿಯರು ದೇವ ಮಂದಿರಕ್ಕೆ ಹೋಗಿ ಗೃಹ ದೇವತೆಗಳನ್ನು ಗಂಧಪುಷ್ಪಾದಿಗಳಿಂದ ಪೂಜಿಸಿದರು. ಬಳಿಕ ರಾಜಕುಮಾರಿಯರು ನಮಸ್ಕಾರಕ್ಕೆ ಅರ್ಹರಾದವರೆಲ್ಲರಿಗೂ ನಮಸ್ಕಾರ ಮಾಡಿ
ಆಶೀರ್ವಚನಗಳನ್ನು ಪಡೆದು ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಪ್ರತ್ಯೇಕವಾಗಿ ಸಿದ್ಧವಾಗಿದ್ದ ಅರಮನೆಗಳನ್ನು ಸೀತಾ ಊರ್ಮಿಳಾ ಮಾಂಡವಿ ಶ್ರುತಕೀರ್ತಿಯರು ಅನುಕ್ರಮವಾಗಿ ಪ್ರವೇಶಿಸಿ ತಮ್ಮ ಪತಿಗಳೊಡನೆ ಮಹಾನಂದದಿಂದ ವಿಹರಿಸುತ್ತಿದ್ದರು. ಹೀಗೆ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ವಿವಾಹವಾಗಿ ಅವರು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದರು. ಆ ವೇಳೆಗೆ ಧನುರ್ವಿದ್ಯಾಭ್ಯಾಸವು ಮುಗಿದು ನಾಲ್ವರು ಧನುರ್ವಿದ್ಯೆಯಲ್ಲಿ ನಿಷ್ಣಾತರಾಗಿದ್ದರು. ಭೂಮಿಯಲ್ಲಿಯೇ ಅಪ್ರತಿಮವಾದ ಪರಾಕ್ರಮವುಳ್ಳವರಾಗಿದ್ದರು. ಅನೇಕಾನೇಕ ಅಸ್ತ್ರಗಳನ್ನು ಪಡೆದಿದ್ದರು. ಶ್ರೀಮಂತರಾಗಿದ್ದರು. ಸುಹೃಜ್ಜನರಿಂದ ಕೂಡಿದವರಾಗಿದ್ದರು. ಸಕಲ ವಿಧಗಳಲ್ಲಿಯೂ ಪರಿಪೂರ್ಣರಾಗಿದ್ದ ಆ ರಾಜಕುಮಾರರು ತಂದೆಯ ಶುಶ್ರೂಷೆ ಮಾಡುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದರು. ಕೆಲವು ದಿನಗಳು ಕಳೆದ ನಂತರ ದಶರಥ ರಾಜನು ಕೈಕೇಯಿಯ ಮಗನಾದ ಭರತನಿಗೆ ಹೇಳಿದನು, ಪುತ್ರಕ, ಕೇಕೆಯ ರಾಜನ ಮಗನಾದ ಮತ್ತು ನಿನ್ನ ಸೋದರ ಮಾವನಾದ ಯುಧಾಜಿತನು ನಿನ್ನನ್ನು ತನ್ನ ತಂದೆಯ ಬಳಿಗೆ ಕರೆದೊಯ್ಯುವ ಆಶಯದಿಂದ ನಮ್ಮಲ್ಲಿಯೇ ತಂಗಿದ್ದಾನೆ. ತಂದೆಯಾದ ದಶರಥನ ಮಾತುಗಳನ್ನು ಕೇಳಿ ಭರತನು ಶತ್ರುಘ್ನನೊಡನೆ ತನ್ನ ತಾತನ ಮನೆಗೆ ಪ್ರಯಾಣ ಮಾಡಲು ನಿಶ್ಚಯಿಸಿದನು. ತಂದೆಯಾದ ದಶರಥನನ್ನು, ಸರ್ವ ಸುಖದಾಯಕನಾದ ಶ್ರೀರಾಮನನ್ನು, ತಾಯಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿ ಇವರುಗಳನ್ನು ಕೇಳಿ ಅವರ ಅನುಮತಿಯನ್ನು ಪಡೆದು ಶತ್ರುಘ್ನನೊಡಗೂಡಿ ಪ್ರಯಾಣ ಮಾಡಿದನು. ಭರತನ ಸೋದರ ಮಾವನಾದ ಯುಧಾಜಿತನು ತನ್ನ ಮನೋಭೀಷ್ಟದಂತೆ ಭರತ ಶತ್ರುಘ್ನರನ್ನು ಕರೆದುಕೊಂಡು ಪರಮ ಸಂತುಷ್ಟನಾಗಿ ರಾಜಪುತ್ರರೊಡನೆ ತನ್ನ ಪಟ್ಟಣವನ್ನು ಸೇರಿದನು. ಮೊಮ್ಮಗನನ್ನು ಕಂಡು ಕೇಕೆಯ ರಾಜನು ಆನಂದ ಭರಿತನಾದನು. ಭರತ ಶತ್ರುಘ್ನರು ಕೇಕೆಯ ರಾಜ್ಯಕ್ಕೆ ಹೊರಟು ಹೋದ ನಂತರ ರಾಮ ಲಕ್ಷ್ಮಣರು ದೇವ ಸದೃಶನಾದ ತಂದೆಯನ್ನು ಕಾಲಕಾಲಗಳಲ್ಲಿಯೂ ಶುಶ್ರೂಷೆ ಮಾಡುತ್ತಿದ್ದರು. ತಂದೆಯ ಆಜ್ಞಾನುಸಾರವಾಗಿ ಸರ್ವರಿಗೂ ಪ್ರಿಯವಾಗಿಯೂ ಮತ್ತು ಹಿತವಾಗಿಯೂ ಇರುವಂತೆ ಪೌರಾಡಳಿತದ ಕಾರ್ಯಗಳನ್ನು ಧರ್ಮಾತ್ಮನಾದ ರಾಮನು ನಿರ್ವಹಿಸುತ್ತಿದ್ದನು. ಶ್ರುತಿ ಸ್ಮೃತಿಗಳಿಂದಲೂ ನೀತಿಶಾಸ್ತ್ರದಿಂದಲೂ ನಿಯಂತ್ರಿತನಾಗಿದ್ದ ಶ್ರೀರಾಮನು ತನ್ನ ತಾಯಂದಿರಿಗೆ ಮಾಡಬೇಕಾದ ಶುಶ್ರೂಷೆಯನ್ನು ಸಕಾಲದಲ್ಲಿ ಅವರವರ ಅಭಿಲಾಷೆಯಂತೆ ನಿರ್ವಹಿಸುತ್ತಿದ್ದನು. ಗುರುಗಳಿಗೆ ಮಾಡಬೇಕಾದ ಗುರು ಶುಶ್ರೂಷಾ ಕಾರ್ಯವನ್ನು ಕಾಲಕಾಲದಲ್ಲಿ ಮಾಡಿ ಮುಗಿಸುತ್ತಿದ್ದನು. ಯಾರ ವಿಷಯದಲ್ಲಿಯೂ ಔದಾಸೀನ್ಯವನ್ನು ತೋರದೆ ಮಾತಾ ಪಿತೃ ಆಚಾರ್ಯರುಗಳ ಯೋಗಕ್ಷೇಮಗಳನ್ನು ವಿಚಕ್ಷಣೆಯಿಂದ ನೋಡಿಕೊಳ್ಳುತ್ತಿದ್ದನು. ಈ ವಿಧವಾದ ರಾಮನ ಸೌಶೀಲ್ಯದಿಂದಲೂ ಸದ್ವೃತ್ತಿಯಿಂದಲೂ ದಶರಥನು ಸುಪ್ರೀತನಾದನು. ಬ್ರಾಹ್ಮಣ, ವೈಶ್ಯರು ಮತ್ತು ಕೋಸಲ ದೇಶದ ಪ್ರಜೆಗಳು ಶ್ರೀರಾಮನ ಧರ್ಮಮೂಲವಾದ ರಾಜ್ಯಾಡಳಿತದಿಂದ ಪರಮ ಪ್ರೀತರಾದರು. ದಶರಥನ ಪುತ್ರರಾದ ನಾಲ್ವರಲ್ಲಿ ಶ್ರೀರಾಮನು ಮಹಾ ಯಶಸ್ವಿಯಾದನು. ಸತ್ಯ ಪರಾಕ್ರಮಿಯಾದ ಅವನು ಲೋಕದಲ್ಲಿಯೇ ಅತ್ಯಂತ ಗುಣಶಾಲಿ ಎಂದು, ಜೀವಕೋಟಿಯ ಮಧ್ಯದಲ್ಲಿರುವ ಅಥವಾ ಜೀವಕೋಟಿಗೆ ಆಧಾರಭೂತನಾಗಿರುವ ಬ್ರಹ್ಮನಿಗೆ ಸಮಾನನೆಂದು ವಿಖ್ಯಾತನಾದನು. ಶ್ರೀರಾಮನು ಸೀತೆಯೊಡನೆ ಅನೇಕ ಋತುಗಳ ಪರ್ಯಂತವಾಗಿ ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಕಾಲ ಕಳೆದನು. ನಿಶ್ಚಲ ಮನಸ್ಸುಳ್ಳವನಾಗಿದ್ದ ಶ್ರೀರಾಮನು ಸೀತೆಯಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿದ್ದನು. ಸೀತೆಯ ಹೃದಯದಲ್ಲಿ ಮೂರ್ತಿಮತ್ತಾಗಿ ನೆಲೆಸಿದ್ದನು. ಕನ್ಯಾ ಪಿತೃವಿನಿಂದ ಧಾರೆ ಎರೆಯಲ್ಪಟ್ಟು ತನ್ನ ತಂದೆಯು ಸಮ್ಮತಿಸಿ ಸೀತೆಯು ತನ್ನ ಮಡದಿಯಾದ ಕಾರಣದಿಂದಾಗಿ ಶ್ರೀರಾಮನಿಗೆ ಸೀತೆಯಲ್ಲಿ ವಿಶೇಷವಾದ ಅನುರಾಗವಿದ್ದಿತು. ಶ್ರೀರಾಮನಿಗೆ ಸೀತೆಯು ಪರಮ ಪ್ರಿಯಳಾಗಿದ್ದಳು. ಸೀತೆಗಿದ್ದ ಪಾತಿವೃತ್ಯಾದಿ ಗುಣಾತಿಶಯದಿಂದಲೂ ಮತ್ತು ರೂಪ ಸಂಪತ್ತಿನಿಂದಲೂ ಶ್ರೀರಾಮನ ಹೃದಯದಲ್ಲಿ ಸೀತೆಯ ಮೇಲಿನ ಪ್ರೀತಿಯು ಕ್ಷಣ ಕ್ಷಣಕ್ಕೂ ವೃದ್ಧಿ ಹೊಂದುತ್ತಿದ್ದಿತು. ಅದೇ ರೀತಿಯಲ್ಲಿ ಶ್ರೀರಾಮನ ಗುಣಾತಿಶಯದಿಂದಲೂ ಮತ್ತು ರೂಪ ಲಾವಣ್ಯಗಳಿಂದಲೂ ಸೀತೆಯ ಹೃದಯದಲ್ಲಿ ಶ್ರೀರಾಮನು ದ್ವಿಗುಣಿತವಾಗಿ ಪ್ರಕಾಶಿಸಿದನು. ಶ್ರೀರಾಮನ ಹೃದಯದಲ್ಲಿ ಸೀತೆಯು, ಸೀತೆಯ ಹೃದಯದಲ್ಲಿ ಶ್ರೀರಾಮನು ಮೂರ್ತಿಮತ್ತಾಗಿ ನೆಲೆಸಿಬಿಟ್ಟಿದ್ದರು. ಅದರಿಂದಾಗಿ ಶ್ರೀರಾಮನು ಯಾವುದಾದರೂ ವಿಷಯವನ್ನು ಕುರಿತು ಯೋಚಿಸಿದನೆಂದರೆ ಶ್ರೀರಾಮನ ಹೃದಯದಲ್ಲಿ ವಿರಾಜಿಸುತ್ತಿದ್ದ ಸೀತೆಗೆ ಅದು ತಿಳಿದು ಆ ಮೂಲಕವಾಗಿ ಸೀತೆಯ ಮನಸ್ಸಿಗೂ ಶ್ರೀರಾಮನ ವಿಚಾರ ಲಹರಿಯು ತಿಳಿಯುತ್ತಿದ್ದಿತು. ಅಂತೆಯೇ ಸೀತೆಯು ಕೂಡ ಯಾವುದಾದರೂ ವಿಷಯವನ್ನು ಕುರಿತು ಯೋಚಿಸಿದರೂ ಸೀತೆಯ ಹೃದಯಸ್ಥನಾಗಿದ್ದ ರಾಮಮೂರ್ತಿಗೆ ಅದು ತಿಳಿದು ಆ ಮೂಲಕವಾಗಿ ಶ್ರೀರಾಮನ ಮನಸ್ಸಿಗೆ ಸೀತೆಯ ವಿಚಾರ ಲಹರಿಯು ತಿಳಿಯುತ್ತಿದ್ದಿತು. ದೇವತೆಗಳಿಗೆ ಸದೃಶವಾದ ರೂಪ ಲಾವಣ್ಯಗಳಿಂದ ಕೂಡಿದ್ದ ಮಹಾಲಕ್ಷ್ಮಿಗೆ ಅನುರೂಪವಾದ ರೂಪವುಳ್ಳ ಸೀತೆಯು ರಾಮನ ಹೃದಯದಲ್ಲಿ ಸರ್ವದಾ ವಿರಾಜಿಸುತ್ತಿದ್ದಳು. ರಾಜರ್ಷಿಯಾದ ದಶರಥನ ಮಗನಾದ ಶ್ರೀರಾಮನು ತನ್ನ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ವರ್ತಿಸುತ್ತಿದ್ದ ಉತ್ತಮವಾದ ರಾಜವಂಶದಲ್ಲಿ ಹುಟ್ಟಿದ ಸೀತೆಯೊಡಗೂಡಿ ಪರಮ ಸಂತುಷ್ಟನಾಗಿ ಅಮರೇಶ್ವರನಾದ ಮಹಾವಿಷ್ಣುವು ಮಹಾಲಕ್ಷ್ಮಿಯೊಡಗೂಡಿ ವಿರಾಜಿಸುವಂತೆ ವಿರಾಜಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ
77ನೆಯ ಸರ್ಗವು. ಇದರೊಂದಿಗೆ ಬಾಲಕಾಂಡವು ಸಮಾಪ್ತವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.